ಕನ್ನಡದ ಸ್ಟಾರ್ ನಟರುಗಳು ಸಿನಿಮಾಗಳಲ್ಲಿ ನಟಿಸೋದು ಕಡಿಮೆ ಮಾಡಿದ್ದಾರೆ ಎಂಬ ದೂರು ನಿರ್ಮಾಪಕರು, ವಿತರಕರು, ಪ್ರದರ್ಶಕರ ಜೊತೆಗೆ ಸಿನಿಮಾ ಪ್ರೇಮಿಗಳೆಂದು ಕೇಳಿ ಬರ್ತಾ ಇದೆ. ಕನ್ನಡದಲ್ಲಿ ಸ್ಟಾರ್ ನಟರೊಬ್ಬರ ಸಿನಿಮಾ ಒಂದು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ ತಿಂಗಳುಗಳೇ ಕಳೆದು ಹೋಗಿದೆ. ಯಾರೂ ಹೊಸ ಸಿನಿಮಾಗಳನ್ನ ಘೋಷಿಸ್ತಾ ಇಲ್ಲ. ಇದರ ನಡುವೆ ಕಿಚ್ಚ ಸುದೀಪ್ ಇದೀಗ ಹೊಸ ಸಿನಿಮಾವೊಂದನ್ನ ಘೋಷಣೆ ಮಾಡಲು ಮುಂದಾಗಿದ್ದಾರೆ. ಅದು ಇತ್ತೀಚೆಗಷ್ಟೇ ಸೂಪರ್ ಹಿಟ್ ಸಿನಿಮಾ ನೀಡಿರುವ ನಿರ್ದೇಶಕರೊಬ್ಬರ ಜೊತೆಗೆ ಸಿನಿಮಾ ಘೋಷಿಸಲು ಕಿಚ್ಚ ಮುಂದಾಗಿದ್ದಾರೆ. ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗಿತ್ತು. ಕೇವಲ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯನ್ನ ಒಳಗೊಂಡ ಈ ಸಿನಿಮಾ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಎಲ್ಲಿಯೂ ಬೋರ್ ಹೊಡೆಸದೆ ಪ್ರೇಕ್ಷಕರನ್ನ ಸೀಟ್ನ ತುದಿಯಲ್ಲಿ ಕೂಡಿಸಿದ್ದ ಈ ಸಿನಿಮಾ ಇದು. ಸುದೀಪ್ ತಮ್ಮ ಅದ್ಭುತ ನಟನೆ, ಆಕ್ಷನ್ ಡೈಲಾಗ್ಗಳಿಂದ ಪ್ರೇಕ್ಷಕರನ್ನ ಖುಷಿಪಡಿಸಿದ್ರು. ಇದೀಗ ಇದೇ ಸಿನಿಮಾದ ನಿರ್ದೇಶಕರ ಜೊತೆಗೆ ಹೊಸ ಸಿನಿಮಾ ಘೋಷಣೆ ಮಾಡುತ್ತಿದ್ದಾರೆ ಕಿಚ್ಚ ಸುದೀಪ್. ಹೌದು, ಮ್ಯಾಕ್ಸ್ ಸಿನಿಮಾ ಅನ್ನ ತಮಿಳು ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡಿದ್ರು. ಇದು ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡಿದ ಮೊದಲ ಸಿನಿಮಾವಾಗಿತ್ತು. ಮೊದಲ ಸಿನಿಮಾದಲ್ಲಿಯೇ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ ವಿಜಯ್. ಮ್ಯಾಕ್ಸ್ ಸಿನಿಮಾವನ್ನ ನಿರ್ಮಾಪಕ ಕಲೈಪುಲಿ ಎಸ್ ತಾನು ಮತ್ತು ಸುದೀಪ್ ಜಂಟಿಯಾಗಿ ನಿರ್ಮಾಣ ಮಾಡಿದ್ರು. ಇದೀಗ ಸುದೀಪ್ ಅವರು ವಿಜಯ್ ಕಾರ್ತಿಕೇಯ ಜೊತೆಗೆ ಹೊಸ ಸಿನಿಮಾ ಘೋಷಿಸಲು ಮುಂದಾಗಿದ್ದಾರೆ. ಜುಲೈ 5ರಂದು ಸುದೀಪ್ ಹಾಗೂ ವಿಜಯ್ ಕಾರ್ತಿಕೇಯ ಅವರ ನಟನೆಯ ಹೊಸ ಸಿನಿಮಾ ಘೋಷಣೆಯಾಗಲಿದೆ. ಇದು ಮ್ಯಾಕ್ಸ್ ಸಿನಿಮಾದ ಮುಂದುವರೆದ ಭಾಗವೇ ಆಗಿರಲಿದೆ ಎಂಬ ಸುದ್ದಿ ಇದೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಇದ್ದ ಹಲವು ಪಾತ್ರಗಳು ಹೊಸ ಸಿನಿಮಾದಲ್ಲಿಯೂ ಇರಲಿವೆ ಎನ್ನಲಾಗಿದೆ. ಕನ್ನಡದ ಸ್ಟಾರ್ ನಟರುಗಳು ಸಿನಿಮಾಗಳಲ್ಲಿ ನಟಿಸೋದು ಕಡಿಮೆ ಮಾಡಿದ್ದಾರೆ ಎಂಬ ದೂರು ನಿರ್ಮಾಪಕರು, ವಿತರಕರು, ಪ್ರದರ್ಶಕರ ಜೊತೆಗೆ ಸಿನಿಮಾ ಪ್ರೇಮಿಗಳೆಂದು ಕೇಳಿ ಬರ್ತಾ ಇದೆ. ಕನ್ನಡದಲ್ಲಿ ಸ್ಟಾರ್ ನಟರೊಬ್ಬರ ಸಿನಿಮಾ ಒಂದು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ ತಿಂಗಳುಗಳೇ ಕಳೆದು ಹೋಗಿದೆ. ಯಾರೂ ಹೊಸ ಸಿನಿಮಾಗಳನ್ನ ಘೋಷಿಸ್ತಾ ಇಲ್ಲ. ಇದರ ನಡುವೆ ಕಿಚ್ಚ ಸುದೀಪ್ ಇದೀಗ ಹೊಸ ಸಿನಿಮಾವೊಂದನ್ನ ಘೋಷಣೆ ಮಾಡಲು ಮುಂದಾಗಿದ್ದಾರೆ. ಅದು ಇತ್ತೀಚೆಗಷ್ಟೇ ಸೂಪರ್ ಹಿಟ್ ಸಿನಿಮಾ ನೀಡಿರುವ ನಿರ್ದೇಶಕರೊಬ್ಬರ ಜೊತೆಗೆ ಸಿನಿಮಾ ಘೋಷಿಸಲು ಕಿಚ್ಚ ಮುಂದಾಗಿದ್ದಾರೆ. ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗಿತ್ತು. ಕೇವಲ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯನ್ನ ಒಳಗೊಂಡ ಈ ಸಿನಿಮಾ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಎಲ್ಲಿಯೂ ಬೋರ್ ಹೊಡೆಸದೆ ಪ್ರೇಕ್ಷಕರನ್ನ ಸೀಟ್ನ ತುದಿಯಲ್ಲಿ ಕೂಡಿಸಿದ್ದ ಈ ಸಿನಿಮಾ ಇದು. ಸುದೀಪ್ ತಮ್ಮ ಅದ್ಭುತ ನಟನೆ, ಆಕ್ಷನ್ ಡೈಲಾಗ್ಗಳಿಂದ ಪ್ರೇಕ್ಷಕರನ್ನ ಖುಷಿಪಡಿಸಿದ್ರು. ಇದೀಗ ಇದೇ ಸಿನಿಮಾದ ನಿರ್ದೇಶಕರ ಜೊತೆಗೆ ಹೊಸ ಸಿನಿಮಾ ಘೋಷಣೆ ಮಾಡುತ್ತಿದ್ದಾರೆ ಕಿಚ್ಚ ಸುದೀಪ್. ಹೌದು, ಮ್ಯಾಕ್ಸ್ ಸಿನಿಮಾ ಅನ್ನ ತಮಿಳು ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡಿದ್ರು. ಇದು ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡಿದ ಮೊದಲ ಸಿನಿಮಾವಾಗಿತ್ತು. ಮೊದಲ ಸಿನಿಮಾದಲ್ಲಿಯೇ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ ವಿಜಯ್. ಮ್ಯಾಕ್ಸ್ ಸಿನಿಮಾವನ್ನ ನಿರ್ಮಾಪಕ ಕಲೈಪುಲಿ ಎಸ್ ತಾನು ಮತ್ತು ಸುದೀಪ್ ಜಂಟಿಯಾಗಿ ನಿರ್ಮಾಣ ಮಾಡಿದ್ರು. ಇದೀಗ ಸುದೀಪ್ ಅವರು ವಿಜಯ್ ಕಾರ್ತಿಕೇಯ ಜೊತೆಗೆ ಹೊಸ ಸಿನಿಮಾ ಘೋಷಿಸಲು ಮುಂದಾಗಿದ್ದಾರೆ. ಜುಲೈ 5ರಂದು ಸುದೀಪ್ ಹಾಗೂ ವಿಜಯ್ ಕಾರ್ತಿಕೇಯ ಅವರ ನಟನೆಯ ಹೊಸ ಸಿನಿಮಾ ಘೋಷಣೆಯಾಗಲಿದೆ. ಇದು ಮ್ಯಾಕ್ಸ್ ಸಿನಿಮಾದ ಮುಂದುವರೆದ ಭಾಗವೇ ಆಗಿರಲಿದೆ ಎಂಬ ಸುದ್ದಿ ಇದೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಇದ್ದ ಹಲವು ಪಾತ್ರಗಳು ಹೊಸ ಸಿನಿಮಾದಲ್ಲಿಯೂ ಇರಲಿವೆ ಎನ್ನಲಾಗ್ತಾ ಇದೆ. ಜುಲೈ 5ರಂದು ಎಲ್ಲದಕ್ಕೂ ಉತ್ತರ ಸಿಗಲಿದೆ. ಕನ್ನಡದ ಸ್ಟಾರ್ ನಟರುಗಳು ಸಿನಿಮಾಗಳಲ್ಲಿ ನಟಿಸೋದು ಕಡಿಮೆ ಮಾಡಿದ್ದಾರೆ ಎಂಬ ದೂರು ನಿರ್ಮಾಪಕರು, ವಿತರಕರು, ಪ್ರದರ್ಶಕರ ಜೊತೆಗೆ ಸಿನಿಮಾ ಪ್ರೇಮಿಗಳೆಂದು ಕೇಳಿ ಬರ್ತಾ ಇದೆ. ಕನ್ನಡದಲ್ಲಿ ಸ್ಟಾರ್ ನಟರೊಬ್ಬರ ಸಿನಿಮಾ ಒಂದು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ ತಿಂಗಳುಗಳೇ ಕಳೆದು ಹೋಗಿದೆ. ಯಾರೂ ಹೊಸ ಸಿನಿಮಾಗಳನ್ನ ಘೋಷಿಸ್ತಾ ಇಲ್ಲ. ಇದರ ನಡುವೆ ಕಿಚ್ಚ ಸುದೀಪ್ ಇದೀಗ ಹೊಸ ಸಿನಿಮಾವೊಂದನ್ನ ಘೋಷಣೆ ಮಾಡಲು ಮುಂದಾಗಿದ್ದಾರೆ. ಅದು ಇತ್ತೀಚೆಗಷ್ಟೇ ಸೂಪರ್ ಹಿಟ್ ಸಿನಿಮಾ ನೀಡಿರುವ ನಿರ್ದೇಶಕರೊಬ್ಬರ ಜೊತೆಗೆ ಸಿನಿಮಾ ಘೋಷಿಸಲು ಕಿಚ್ಚ ಮುಂದಾಗಿದ್ದಾರೆ. ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗಿತ್ತು. ಕೇವಲ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯನ್ನ ಒಳಗೊಂಡ ಈ ಸಿನಿಮಾ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಎಲ್ಲಿಯೂ ಬೋರ್ ಹೊಡೆಸದೆ ಪ್ರೇಕ್ಷಕರನ್ನ ಸೀಟ್ನ ತುದಿಯಲ್ಲಿ ಕೂಡಿಸಿದ್ದ ಈ ಸಿನಿಮಾ ಇದು. ಸುದೀಪ್ ತಮ್ಮ ಅದ್ಭುತ ನಟನೆ, ಆಕ್ಷನ್ ಡೈಲಾಗ್ಗಳಿಂದ ಪ್ರೇಕ್ಷಕರನ್ನ ಖುಷಿಪಡಿಸಿದ್ರು. ಇದೀಗ ಇದೇ ಸಿನಿಮಾದ ನಿರ್ದೇಶಕರ ಜೊತೆಗೆ ಹೊಸ ಸಿನಿಮಾ ಘೋಷಣೆ ಮಾಡುತ್ತಿದ್ದಾರೆ ಕಿಚ್ಚ ಸುದೀಪ್. ಹೌದು, ಮ್ಯಾಕ್ಸ್ ಸಿನಿಮಾ ಅನ್ನ ತಮಿಳು ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡಿದ್ರು. ಇದು ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡಿದ ಮೊದಲ ಸಿನಿಮಾವಾಗಿತ್ತು. ಮೊದಲ ಸಿನಿಮಾದಲ್ಲಿಯೇ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ ವಿಜಯ್. ಮ್ಯಾಕ್ಸ್ ಸಿನಿಮಾವನ್ನ ನಿರ್ಮಾಪಕ ಕಲೈಪುಲಿ ಎಸ್ ತಾನು ಮತ್ತು ಸುದೀಪ್ ಜಂಟಿಯಾಗಿ ನಿರ್ಮಾಣ ಮಾಡಿದ್ರು. ಇದೀಗ ಸುದೀಪ್ ಅವರು ವಿಜಯ್ ಕಾರ್ತಿಕೇಯ ಜೊತೆಗೆ ಹೊಸ ಸಿನಿಮಾ ಘೋಷಿಸಲು ಮುಂದಾಗಿದ್ದಾರೆ. ಜುಲೈ 5ರಂದು ಸುದೀಪ್ ಹಾಗೂ ವಿಜಯ್ ಕಾರ್ತಿಕೇಯ ಅವರ ನಟನೆಯ ಹೊಸ ಸಿನಿಮಾ ಘೋಷಣೆಯಾಗಲಿದೆ. ಇದು ಮ್ಯಾಕ್ಸ್ ಸಿನಿಮಾದ ಮುಂದುವರೆದ ಭಾಗವೇ ಆಗಿರಲಿದೆ ಎಂಬ ಸುದ್ದಿ ಇದೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಇದ್ದ ಹಲವು ಪಾತ್ರಗಳು ಹೊಸ ಸಿನಿಮಾದಲ್ಲಿಯೂ ಇರಲಿವೆ ಎನ್ನಲಾಗ್ತಾ ಇದೆ. ಜುಲೈ 5ರಂದು ಎಲ್ಲದಕ್ಕೂ ಉತ್ತರ ಸಿಗಲಿದೆ.